ಬಾಹ್ಯಾಕಾಶ ನೌಕೆಯಲ್ಲಿ ಟಾಯ್ಲೆಟ್ ಸಮಸ್ಯೆ. 193 ಕೋಟಿ ಶೌಚಾಲಯದಲ್ಲಿ ಆಗಿದ್ದೇನು? ಎಸ್ ವೀಕ್ಷಕರೇ, ಬಾಹ್ಯಾಕಾಶ ಸಂಶೋಧನೆ ಅಂದರೆ ಕೇವಲ ಬೃಹತ್ ರಾಕೆಟ್ಗಳು, ಶಕ್ತಿಯುತ ಇಂಜಿನ್ಗಳು ಮತ್ತು ಸಂಕೀರ್ಣ ಸಂಚರಣೆ ವ್ಯವಸ್ಥೆಗಳಷ್ಟೇ ಅಲ್ಲ. ಅದು ಭೂಮಿಗಿಂತ ಸಂಪೂರ್ಣವಾಗಿ ಭಿನ್ನವಾದ ಪರಿಸರದಲ್ಲಿ ಮಾನವನ ದಿನಚರಿಯನ್ನು ನಿರ್ವಹಿಸುವುದು ಸವಾಲಿನ ಕೆಲಸ. 5 ದಶಕಗಳ ಸುದೀರ್ಘ ಕಾಯುವಿಕೆಯ ನಂತರ ನಾಸಾ ಆರ್ಟೆಮಿಸ್ 2 ಮಿಷನ್ ಮೂಲಕ ಮಾನವರನ್ನು ಚಂದ್ರನ ಕಕ್ಷೆಗೆ ಕಳುಹಿಸುವಂತಹ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಆದರೆ ಈ ಅತ್ಯಾಧುನಿಕ ಮಿಷನ್ನಲ್ಲಿ ವಿಜ್ಞಾನಿಗಳಿಗೆ ತಲೆನೋವಾಗಿ ತಂದಿರುವುದು ಬಾಹ್ಯಾಕಾಶ ನೌಕೆಯ ಶೌಚಾಲಯ ವ್ಯವಸ್ಥೆ, ಅಂದರೆ ಟಾಯ್ಲೆಟ್ ವ್ಯವಸ್ಥೆ. ಇದರ ಬೆಲೆ ಕೇಳಿದರೆ ನಿಮಗೆ ತಲೆ ತಿರುಗುತ್ತೆ. ಆ ಶೌಚಾಲಯದ ಬೆಲೆ ಬರೋಬ್ಬರಿ 193 ಕೋಟಿ ರೂಪಾಯಿ. ಹೌದು, ನೀವು ಕೇಳ್ತಾ ಇರೋದು ನಿಜ. ಇಡೀ ಜಗತ್ತೇ ಬೆರಗುಗಣ್ಣಿನಿಂದ ನೋಡ್ತಾ ಇರುವಂತಹ ನಾಸಾದ ಆರ್ಟೆಮಿಸ್ 2 ಮಿಷನ್ ಈಗ ಸುದ್ದಿಯಲ್ಲಿರುವುದು ಬಾಹ್ಯಾಕಾಶ ಯಾನಕ್ಕಲ್ಲ, ಬದಲಾಗಿ ಅದರಲ್ಲಿ ಅಳವಡಿಸಲಾದಂತಹ ಬರೋಬ್ಬರಿ $23 ಮಿಲಿಯನ್ ಬೆಲೆಯ ಒಂದು ಪುಟ್ಟ ಟಾಯ್ಲೆಟ್ಗಾಗಿ. ನಾಸಾದ ಆರ್ಟೆಮಿಸ್ 2 ಮಿಷನ್ ಮೊನ್ನೆಯಷ್ಟೇ ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಬರೋಬ್ಬರಿ 50 ವರ್ಷಗಳ ಬಳಿಕ ಚಂದ್ರನತ್ತ ಗಗನಯಾತ್ರಿಗಳು ಹೊರಟಿದ್ದಾರೆ. ನೌಕೆಯಲ್ಲಿ ಇವರಿಗೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಆದರೆ ಹೆಚ್ಚು ಚರ್ಚೆಗೆ ಗ್ರಾಸವಾಗಿದ್ದು ಟಾಯ್ಲೆಟ್ ವಿಚಾರ. ಬರೋಬ್ಬರಿ 193 ಕೋಟಿ ಖರ್ಚು ಮಾಡಿ ಈ ಟಾಯ್ಲೆಟನ್ನು ನಿರ್ಮಿಸಲಾಗಿದೆ. ಆದರೆ ಈಗ ಶೌಚಾಲಯ ಕೈಕೊಟ್ಟಿದೆ. ಇದಕ್ಕೆ ಈಗ ಟೀಕೆಗಳು ಕೂಡ ಶುರುವಾಗಿದೆ. ಏನಪ್ಪ ಅಂತಂದರೆ, ಇಷ್ಟೆಲ್ಲ ಕೋಟಿ ಖರ್ಚು ಮಾಡಿ ಟಾಯ್ಲೆಟ್ ನಿರ್ಮಿಸುವ ಅಗತ್ಯ ಏನಿತ್ತು ಅಂತ. ಅಷ್ಟಕ್ಕೂ ಏನಿದು ಹೈಟೆಕ್ ಟಾಯ್ಲೆಟ್? 193 ಕೋಟಿ ರೂಪಾಯಿ ಬೆಲೆ ಬಾಳುವ ಈ ಶೌಚಾಲಯದಲ್ಲಿ ಅಂಥದ್ದೇನಿದೆ? ಲಾಂಚ್ ಆದ ಕೆಲವೇ ಹೊತ್ತಿನಲ್ಲಿ ಈ ಟಾಯ್ಲೆಟ್ ಕೈಕೊಟ್ಟಿದ್ದು ಯಾಕೆ? ಬಾಹ್ಯಾಕಾಶದಲ್ಲಿ ಗಗನಯಾತ್ರಿಗಳು ಶೌಚ ಮಾಡುವುದು ಎಷ್ಟು ಸವಾಲಿನ ಕೆಲಸ? ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನಾನು ಶಿವಮೂರ್ತಿ ಸರ್ಬಾ. ಅಪ್ಪಟ ಟೈಟಾನಿಯಂನಿಂದ ತಯಾರಾದ ಶೌಚಾಲಯ, 6 ವರ್ಷಗಳ ಶ್ರಮ, 190 ಕೋಟಿ ಖರ್ಚು. ವೀಕ್ಷಕರೇ, ಟಾಯ್ಲೆಟ್ ಕೈಕೊಟ್ಟಿದ್ದು ಯಾಕೆ ಅನ್ನೋದನ್ನು ತಿಳಿಯುವ ಮುನ್ನ ಇದರ ವಿಶೇಷತೆ ಬಗ್ಗೆ ನೋಡ್ತಾ ಹೋಗೋಣ. ನಾಸಾದ ಈ ಆರ್ಟೆಮಿಸ್ 2 ಮಿಷನ್ ಚಂದ್ರನತ್ತ ಪ್ರಯಾಣ ಬೆಳೆಸಿದೆ. ಈ ನೌಕೆಯಲ್ಲಿರುವಂತಹ ಶೌಚಾಲಯವನ್ನು ಅಪ್ಪರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರೆಯಲಾಗುತ್ತೆ. ನಾಸಾದ ವಿಜ್ಞಾನಿಗಳು ಬರೋಬ್ಬರಿ 6 ವರ್ಷಗಳ ಕಾಲ ಸಂಶೋಧನೆಯನ್ನು ನಡೆಸಿ ಇಂತಹ 2 ಸುಧಾರಿತ ಟಾಯ್ಲೆಟ್ಗಳನ್ನು ತಯಾರಿಸಿದ್ದಾರೆ. ಇವುಗಳನ್ನು ತಯಾರಿಸಲು ಬಳಸಿದ್ದು ಸಾಮಾನ್ಯ ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಅಲ್ಲ, ಬದಲಾಗಿ ಅತ್ಯಂತ ಗಟ್ಟಿಯಾದ ಮತ್ತು ದುಬಾರಿಯಾದ 3D ಪ್ರಿಂಟೆಡ್ ಟೈಟಾನಿಯಂ. ಬಾಹ್ಯಾಕಾಶದಲ್ಲಿ ಎಲ್ಲವೂ ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಇರುತ್ತೆ. ಅಂದರೆ ನೀವು ಅಲ್ಲಿ ಯಾವುದನ್ನೇ ಇಟ್ಟರೂ ಕೂಡ ಅದು ತೇಲುತ್ತೆ. ಭೂಮಿಯ ಮೇಲಾದರೆ ಗುರುತ್ವಾಕರ್ಷಣೆಯ ಬಲದಿಂದ ಮಲಮೂತ್ರ ವಿಸರ್ಜನೆ ಸುಲಭ. ಆದರೆ ಬಾಹ್ಯಾಕಾಶದಲ್ಲಿ ಇದು ಕಷ್ಟ ಆಗುತ್ತೆ. ಬಾಹ್ಯಾಕಾಶದ ನೌಕೆಯಲ್ಲಿ ಕುಳಿತಾಗ ಅಲ್ಲಿ ಕಸ ಅಥವಾ ತ್ಯಾಜ್ಯ ತೇಲಬಾರದು. ಒಂದು ವೇಳೆ ಹಾಗೇನಾದರೂ ಆದರೆ ಅದು ಗಗನಯಾತ್ರಿಗಳ ಆರೋಗ್ಯಕ್ಕೆ ಮಾತ್ರವಲ್ಲ, ಇಡೀ ನೌಕೆಯ ತಾಂತ್ರಿಕ ವ್ಯವಸ್ಥೆಗೆ ಅಪಾಯವನ್ನು ತಂದೊಡ್ಡುತ್ತೆ. ಹೀಗಾಗಿಯೇ ಈ 190 ಕೋಟಿ ರೂಪಾಯಿ ಟಾಯ್ಲೆಟನ್ನು ವಿಶೇಷವಾದ ಸಕ್ಷನ್ ಸಿಸ್ಟಮ್, ಅಂದರೆ ಗಾಳಿಯನ್ನು ಹೀರುವಂತಹ ತಂತ್ರಜ್ಞಾನದ ಮೂಲಕ ಅಭಿವೃದ್ಧಿಯನ್ನು ಪಡಿಸಲಾಗಿದೆ. ಹಳೆಯ ಕಾಲದ ಬಾಹ್ಯಾಕಾಶ ನೌಕೆಗಳಲ್ಲಿ ತ್ಯಾಜ್ಯವನ್ನು ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ಸಂಗ್ರಹಿಸಲಾಗ್ತಾ ಇತ್ತು. ಅದು ಎಷ್ಟು ನರಕ ಯಾತನೆ ಕೊಡ್ತಾ ಇತ್ತು ಅಂದರೆ ಗಗನಯಾತ್ರಿಗಳು ಅದಕ್ಕೆ ಅಸಹ್ಯವನ್ನು ಪಡ್ತಾ ಇದ್ರು, ಕಿರಿಕಿರಿ ಉಂಟಾಗ್ತಾ ಇತ್ತು. ಆದರೆ ಈ ಹೊಸ ಸಿಸ್ಟಮ್ ಅತ್ಯಂತ ಸ್ವಚ್ಛ ಮತ್ತು ಹೈಜಿನಿಕ್ ಆಗಿ ಇರುತ್ತೆ ಅನ್ನುವುದು ನಾಸಾದ ವಾದ. ಎಷ್ಟು ಸಮಸ್ಯೆಯಾಗಿ ಕಾಡ್ತಾ ಇತ್ತು ಅಂದರೆ, ಒಂದು ವೇಳೆ ಈ ಗಾಳಿಯ ಹರಿವಿನಲ್ಲಿ ಸಣ್ಣ ವ್ಯತ್ಯಾಸವಾದರೂ ಕೂಡ ತ್ಯಾಜ್ಯವು ನೌಕೆಯ ಒಳಗೆ ತೇಲಲು ಆರಂಭಿಸಬಹುದು. ನೀವೊಮ್ಮೆ ಊಹೆ ಮಾಡಿಕೊಳ್ಳಿ. ಇದು ಕೇವಲ ಅಸಹ್ಯಕರಷ್ಟೇ ಅಲ್ಲ, ಗಗನಯಾತ್ರಿಗಳ ಆರೋಗ್ಯಕ್ಕೆ ಗಂಭೀರ ಅಪಾಯವನ್ನು ಕೂಡ ತಂದೊಡ್ಡುತ್ತೆ. ಕಿರಿದಾದ ಜಾಗದಲ್ಲಿ ಕಸ ಅಥವಾ ತ್ಯಾಜ್ಯ ತೇಲಾಡುವುದು ತಾಂತ್ರಿಕ ಉಪಕರಣಗಳಿಗೂ ಕೂಡ ಹಾನಿ ಮಾಡಬಹುದು. ಗಗನಯಾತ್ರಿಗಳ ದೈಹಿಕ ಆರೋಗ್ಯದಷ್ಟೇ ಅವರ ಮಾನಸಿಕ ನೆಮ್ಮದಿಯೂ ಕೂಡ ಮುಖ್ಯ ಆಗುತ್ತೆ. ಇಂತಹ ಸಣ್ಣ ಮಿಷನ್ಗಳಲ್ಲಿ ಶೌಚಾಲಯದಂತಹ ಮೂಲಭೂತ ವ್ಯವಸ್ಥೆ ಕೈಕೊಟ್ಟರೆ ಅದು ಗಗನಯಾತ್ರಿಗಳ ಆತ್ಮವಿಶ್ವಾಸ ಮತ್ತು ಕೆಲಸದ ಸಾಮರ್ಥ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಶುಚಿಯಾದ ಪರಿಸರವು ಗಗನಯಾತ್ರಿಗಳಿಗೆ ಭೂಮಿಯ ಮೇಲಿರುವಂತಹ ಭಾವನೆಯನ್ನು ನೀಡುತ್ತೆ. ಇದು ಸುದೀರ್ಘ ಪ್ರಯಾಣದಲ್ಲಿ ಅತ್ಯಗತ್ಯ. 190 ಕೋಟಿ ಸುರಿದರೂ ತಪ್ಪದ ತಾಂತ್ರಿಕ ದೋಷ. ಮೂತ್ರದ ಪೈಪ್ಲಾಕ್ ಆತಂಕದಲ್ಲಿ ಗಗನಯಾತ್ರಿಗಳು. ವೀಕ್ಷಕರೇ, ಇಷ್ಟೊಂದು ಕೋಟಿ ಸುರಿದು ತಯಾರಿಸಿದ ಮೇಲೆ ಅದು ಪಕ್ಕಾ ಆಗಿ ಕೆಲಸ ಮಾಡಬೇಕಲ್ವಾ? ಆದರೆ ಇಲ್ಲೇ ಆಗಿದ್ದು ಒಂದು ಎಡವಟ್ಟು. ಮಿಷನ್ ಲಾಂಚ್ ಆದ ಕೆಲವೇ ಸಮಯದ ನಂತರ ಈ $23 ಮಿಲಿಯನ್ ಶೌಚಾಲಯ ಕೈಕೊಡ್ತು. ಶೌಚಾಲಯದಲ್ಲಿದ್ದಂತಹ ಯೂರಿನ್ ಹೋಸ್, ಅಂದರೆ ಮೂತ್ರ ವಿಸರ್ಜಿಸುವ ಪೈಪ್ ಸರಿಯಾಗಿ ಕೆಲಸ ಮಾಡದೆ ತಾಂತ್ರಿಕ ದೋಷ ಕಾಣಿಸಿಕೊಂಡಿತ್ತು. ಅಷ್ಟೊಂದು ಹಣ ಖರ್ಚು ಮಾಡಿದ ಮೇಲೂ ಇಂತಹ ಸಣ್ಣ ತಪ್ಪು ನಡೆದಿದ್ದಕ್ಕೆ ಅಮೆರಿಕದ ತೆರಿಗೆದಾರರು ಕೆಂಡಾಮಂಡಲರಾಗಿದ್ದಾರೆ.
ನಾವು ಕೊಟ್ಟ ತೆರಿಗೆಯ ಹಣದಲ್ಲಿ ಇಂತಹ ದುಬಾರಿ ಟಾಯ್ಲೆಟ್ ಕಟ್ಟಿ ಅದು ಕೆಲಸ ಮಾಡದಿದ್ದರೆ ಅದಕ್ಕೆ ಏನು ಅರ್ಥ? ಈ ರೀತಿಯಾಗಿ ಜನ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಅದೃಷ್ಟವಶಾತ್ ನೌಕೆಯಲ್ಲಿದ್ದ ಗಗನಯಾತ್ರಿಗಳು ತಕ್ಷಣವೇ ಎಚ್ಚೆತ್ತುಕೊಂಡು ಆ ತಾಂತ್ರಿಕ ದೋಷವನ್ನು ಸರಿಪಡಿಸಿದ್ದಾರೆ. ಇದರಿಂದ ಒಂದು ದೊಡ್ಡ ಅಪಾಯ ಅಥವಾ ಮಿಷನ್ ಫೇಲ್ ಆಗುವ ಸಾಧ್ಯತೆ ತಪ್ಪಿದೆ. ಆದರೂ ಕೂಡ 190 ಕೋಟಿ ರೂಪಾಯಿಯ ಒಂದು ಸಿಸ್ಟಮ್ ಲಾಂಚ್ ಆದ ತಕ್ಷಣವೇ ರಿಪೇರಿಗೆ ಬಂತು ಅಂದರೆ ಅದರ ಗುಣಮಟ್ಟದ ಬಗ್ಗೆ ಅನುಮಾನ ಮೂಡುವುದು ಸಹಜ ಅಲ್ವಾ? ಅಮೆರಿಕ ಜನರು ಕೂಡ ಈಗ ಇದರ ಬಗ್ಗೆ ಮಾತನಾಡುವಂತೆ ಮಾಡಿದೆ. ಇದಕ್ಕಿಂತಲೂ ದುಬಾರಿ ಶೌಚಾಲಯ ಇತಿಹಾಸದಲ್ಲಿ ಇದೆ. ಬಾಹ್ಯಾಕಾಶದಲ್ಲಿವೆ ಬರೋಬ್ಬರಿ 10 ಟಾಯ್ಲೆಟ್ಗಳು. ನೀವು ಅಂದ್ಕೊಳ್ಬಹುದು ಇದು ಜಗತ್ತಿನಲ್ಲೇ ಅತಿ ಹೆಚ್ಚು ಬೆಲೆ ಬಾಳುವ ಶೌಚಾಲಯ ಅಂತ. ಆದರೆ ಇಲ್ಲಿದೆ ನೋಡಿ ಟ್ವಿಸ್ಟ್. ನಾಸಾದ ಈ 190 ಕೋಟಿಯ ಟಾಯ್ಲೆಟ್ 2ನೇ ಸ್ಥಾನದಲ್ಲಿದೆ. ಹಾಗಾದರೆ ಮೊದಲ ಸ್ಥಾನದಲ್ಲಿ ಇರುವುದು ಯಾವುದು ಗೊತ್ತಾ? 1992ರಲ್ಲಿ ನಿರ್ಮಿಸಲಾದಂತಹ ಸ್ಪೇಸ್ ಶಟಲ್ ಎಂಡಿವರ್ ನೌಕೆಯಲ್ಲಿದ್ದ ಶೌಚಾಲಯ. ಅಂದು ಅದರ ಬೆಲೆ ಬರೋಬ್ಬರಿ $30 ಮಿಲಿಯನ್ ಆಗಿತ್ತು. ಇಂದಿನ ಹಣದ ಮೌಲ್ಯಕ್ಕೆ ಲೆಕ್ಕ ಹಾಕಿದರೆ ಅದು ಸರಿಸುಮಾರು $70 ಮಿಲಿಯನ್, ಅಂದರೆ ಅಂದಾಜು 580 ಕೋಟಿ ರೂಪಾಯಿಗಳಿಗೂ ಅಧಿಕವಾಗುತ್ತೆ. ಸದ್ಯ ಬಾಹ್ಯಾಕಾಶದಲ್ಲಿ ಮಾನವ ನಿರ್ಮಿತ ಒಟ್ಟು 10 ಅತ್ಯಾಧುನಿಕ ಶೌಚಾಲಯಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ 4, ಚೀನಾದ ಟಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್ನಲ್ಲಿ 2 ಮತ್ತು ರಷ್ಯಾದ ಸೊಯೂಜ್ ಹಾಗೂ ಎಲಾನ್ ಮಸ್ಕ್ ಅವರ ಕ್ರೂ ಡ್ರ್ಯಾಗನ್ ನೌಕೆಗಳಲ್ಲಿ ತಲಾ ಒಂದೊಂದು ಇಂತಹ ವ್ಯವಸ್ಥೆಗಳು ಇವೆ. ಇವೆಲ್ಲವೂ ಕೂಡ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದವುಗಳೇ. ಬಾಹ್ಯಾಕಾಶಕ್ಕೆ ಹೋಗುವುದು ಅಂದರೆ ಬರೀ ಸಾಹಸ ಮಾತ್ರವಲ್ಲ, ಅಲ್ಲಿನ ದೈನಂದಿನ ಕೆಲಸಗಳಿಗೂ ಕೂಡ ಕೋಟಿ ಕೋಟಿ ಹಣ ಸುರಿಯಬೇಕು ಅನ್ನುವುದಕ್ಕೆ ಈ ಟಾಯ್ಲೆಟ್ ಕಥೆಯೇ ಸಾಕ್ಷಿ. ಇದು ಸೈನ್ಸಾ ಅಥವಾ ತೆರಿಗೆದಾರರ ಹಣದ ಪೋಲ? ಬಾಹ್ಯಾಕಾಶ ಪ್ರವಾಸದ ಅಸಲಿ ಬೆಲೆ ಎಷ್ಟು? ವೀಕ್ಷಕರೇ, ಒಂದು ಕಡೆ ಚಂದ್ರನ ಮೇಲೆ ವಾಸ ಮಾಡಬೇಕು, ಮಂಗಳ ಗ್ರಹಕ್ಕೆ ಹೋಗಬೇಕು ಎಂಬುದು ಮಾನವನ ಹಂಬಲ. ಆದರೆ ಆ ಹಂಬಲಕ್ಕೆ, ಆ ಆಸೆಗೆ ತೆರಬೇಕಾದ ಬೆಲೆ ಮಾತ್ರ ಅಂತಿದ್ದಲ್ಲ. ಆರ್ಟೆಮಿಸ್ 2 ಮಿಷನ್ ಮೂಲಕ ಮನುಷ್ಯನನ್ನು ಮತ್ತೆ ಚಂದ್ರನ ಹತ್ತಿರ ಕಳಿಸುವಂತಹ ಸಾಹಸಕ್ಕೆ ನಾಸಾ ಕೈ ಹಾಕಿದೆ. ಇಂತಹ ಸಮಯದಲ್ಲಿ ಗಗನಯಾತ್ರಿಗಳ ಕನಿಷ್ಠ ಅವಶ್ಯಕತೆಗಳನ್ನು ಪೂರೈಸಲು ಇಷ್ಟೊಂದು ದೊಡ್ಡ ಮಟ್ಟದ ತಂತ್ರಜ್ಞಾನ ಬೇಕಾಗುತ್ತೆ. ಆದರೆ ಜನಸಾಮಾನ್ಯರ ಪ್ರಶ್ನೆ ಒಂದೇ. ಭೂಮಿಯ ಮೇಲೆ ಕುಡಿಯುವ ನೀರಿಲ್ಲದೆ, ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಕೋಟ್ಯಾಂತರ ಜನ ಒದ್ದಾಡ್ತಾ ಇರುವಾಗ ಬಾಹ್ಯಾಕಾಶದ ಒಂದು ಟಾಯ್ಲೆಟ್ಗೆ 190 ಕೋಟಿ ರೂಪಾಯಿ ಖರ್ಚು ಮಾಡುವುದು ಎಷ್ಟು ಸರಿ? ನಾಸಾ ಪ್ರಕಾರ ಈ ಟೆಕ್ನಾಲಜಿ ಮುಂದೆ ಭೂಮಿಯ ಮೇಲಿನ ನೀರಿನ ಮರುಬಳಕೆಯೂ ಕೂಡ ಸಹಕಾರಿ ಆಗಬಹುದು. ಆದರೆ ಸತ್ಯಕ್ಕಂತೂ ಈ ಟೈಟಾನಿಯಂ ಟಾಯ್ಲೆಟ್ ವಿಶ್ವದಾದ್ಯಂತ ದೊಡ್ಡ ಚರ್ಚೆಯನ್ನಂತೂ ಹುಟ್ಟು ಹಾಕಿದೆ. ಅಂದರೆ ಅಂದಾಜು 580 ಕೋಟಿ ರೂಪಾಯಿಗಳಿಗೂ ಅಧಿಕವಾಗುತ್ತೆ. ಸದ್ಯ ಬಾಹ್ಯಾಕಾಶದಲ್ಲಿ ಮಾನವ ನಿರ್ಮಿತ ಒಟ್ಟು 10 ಅತ್ಯಾಧುನಿಕ ಶೌಚಾಲಯಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ 4, ಚೀನಾದ ಟಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್ನಲ್ಲಿ 2 ಮತ್ತು ರಷ್ಯಾದ ಸೊಯೂಜ್ ಹಾಗೂ ಎಲಾನ್ ಮಸ್ಕ್ ಅವರ ಕ್ರೂ ಡ್ರ್ಯಾಗನ್ ನೌಕೆಗಳಲ್ಲಿ ತಲಾ ಒಂದೊಂದು ಇಂತಹ ವ್ಯವಸ್ಥೆಗಳು ಇವೆ. ಇವೆಲ್ಲವೂ ಕೂಡ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದವುಗಳೇ. ಬಾಹ್ಯಾಕಾಶಕ್ಕೆ ಹೋಗುವುದು ಅಂದರೆ ಬರೀ ಸಾಹಸ ಮಾತ್ರವಲ್ಲ, ಅಲ್ಲಿನ ದೈನಂದಿನ ಕೆಲಸಗಳಿಗೂ ಕೂಡ ಕೋಟಿ ಕೋಟಿ ಹಣ ಸುರಿಯಬೇಕು ಅನ್ನುವುದಕ್ಕೆ ಈ ಟಾಯ್ಲೆಟ್ ಕಥೆಯೇ ಸಾಕ್ಷಿ. ಇದು ಸೈನ್ಸಾ ಅಥವಾ ತೆರಿಗೆದಾರರ ಹಣದ ಪೋಲ? ಬಾಹ್ಯಾಕಾಶ ಪ್ರವಾಸದ ಅಸಲಿ ಬೆಲೆ ಎಷ್ಟು? ವೀಕ್ಷಕರೇ, ಒಂದು ಕಡೆ ಚಂದ್ರನ ಮೇಲೆ ವಾಸ ಮಾಡಬೇಕು, ಮಂಗಳ ಗ್ರಹಕ್ಕೆ ಹೋಗಬೇಕು ಎಂಬುದು ಮಾನವನ ಹಂಬಲ. ಆದರೆ ಆ ಹಂಬಲಕ್ಕೆ, ಆ ಆಸೆಗೆ ತೆರಬೇಕಾದ ಬೆಲೆ ಮಾತ್ರ ಅಂತಿದ್ದಲ್ಲ. ಆರ್ಟೆಮಿಸ್ 2 ಮಿಷನ್ ಮೂಲಕ ಮನುಷ್ಯನನ್ನು ಮತ್ತೆ ಚಂದ್ರನ ಹತ್ತಿರ ಕಳಿಸುವಂತಹ ಸಾಹಸಕ್ಕೆ ನಾಸಾ ಕೈ ಹಾಕಿದೆ. ಇಂತಹ ಸಮಯದಲ್ಲಿ ಗಗನಯಾತ್ರಿಗಳ ಕನಿಷ್ಠ ಅವಶ್ಯಕತೆಗಳನ್ನು ಪೂರೈಸಲು ಇಷ್ಟೊಂದು ದೊಡ್ಡ ಮಟ್ಟದ ತಂತ್ರಜ್ಞಾನ ಬೇಕಾಗುತ್ತೆ. ಆದರೆ ಜನಸಾಮಾನ್ಯರ ಪ್ರಶ್ನೆ ಒಂದೇ. ಭೂಮಿಯ ಮೇಲೆ ಕುಡಿಯುವ ನೀರಿಲ್ಲದೆ, ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಕೋಟ್ಯಾಂತರ ಜನ ಒದ್ದಾಡ್ತಾ ಇರುವಾಗ ಬಾಹ್ಯಾಕಾಶದ ಒಂದು ಟಾಯ್ಲೆಟ್ಗೆ 190 ಕೋಟಿ ರೂಪಾಯಿ ಖರ್ಚು ಮಾಡುವುದು ಎಷ್ಟು ಸರಿ? ನಾಸಾ ಪ್ರಕಾರ ಈ ಟೆಕ್ನಾಲಜಿ ಮುಂದೆ ಭೂಮಿಯ ಮೇಲಿನ ನೀರಿನ ಮರುಬಳಕೆಯೂ ಕೂಡ ಸಹಕಾರಿ ಆಗಬಹುದು. ಆದರೆ ಸತ್ಯಕ್ಕಂತೂ ಈ ಟೈಟಾನಿಯಂ ಟಾಯ್ಲೆಟ್ ವಿಶ್ವದಾದ್ಯಂತ ದೊಡ್ಡ ಚರ್ಚೆಯನ್ನಂತೂ ಹುಟ್ಟು ಹಾಕಿದೆ. ವೀಕ್ಷಕರೇ, ವಿಜ್ಞಾನ ಬೆಳೆದಂತೆ ಸವಾಲುಗಳು ಕೂಡ ಬೆಳೆಯುತ್ತವೆ. ಬಾಹ್ಯಾಕಾಶದಲ್ಲಿ ಒಂದು ತೊಟ್ಟು ನೀರು ಕೂಡ ಚಿನ್ನದಂತೆ ಬೆಲೆ ಬಾಳುತ್ತೆ. ಅಲ್ಲಿನ ತ್ಯಾಜ್ಯ ವಿಲೇವಾರಿ ಎನ್ನುವುದು ವಿಜ್ಞಾನಿಗಳಿಗೆ ದೊಡ್ಡ ತಲೆನೋವು. ಆ ತಲೆನೋವಿಗೆ ಪರಿಹಾರವಾಗಿ ನಾಸಾ ಈ ದುಬಾರಿ ಶೌಚಾಲಯವನ್ನು ಕಂಡು ಹಿಡಿದಿದೆ. ಆದರೆ ಅದು ಪದೇ ಪದೇ ರಿಪೇರಿಗೆ ಬರುವುದು ವಿಜ್ಞಾನಿಗಳ ಕಾರ್ಯಕ್ಷಮತೆಯ ಮೇಲೆ ಪ್ರಶ್ನೆಯನ್ನು ಮೂಡಿಸುತ್ತೆ.
ಬಾಹ್ಯಾಕಾಶ ಎನ್ನುವುದು ಕೇವಲ ನಿಗೂಢಗಳ ಲೋಕವಲ್ಲ, ಅದು ಸವಾಲುಗಳ ಸಾಗರವೂ ಹೌದು. 193 ಕೋಟಿ ರೂಪಾಯಿ ಮೊತ್ತ ಕೇಳಲು ದಿಗಿಲು ಹುಟ್ಟಿಸಬಹುದು, ಆದರೆ ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಮಾನವನ ಅಸ್ತಿತ್ವ ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಇಂತಹ ದುಬಾರಿ ಸಂಶೋಧನೆಗಳ ಅನಿವಾರ್ಯ ಅಗತ್ಯವಾಗಿದೆ. ಇದು ನಾಸಾದ ವಾದ ಕೂಡ. ತೆರಿಗೆದಾರರ ಹಣದ ಪೋಲು ಮತ್ತು ವಿಜ್ಞಾನದ ಅನಿವಾರ್ಯತೆಯ ನಡುವೆ ಈಗ ದೊಡ್ಡ ಚರ್ಚೆ ನಡೀತಾ ಇದೆ. ಆದರೂ ಚಂದ್ರನ ಮೇಲೆ ಮಾನವ ಮತ್ತೆ ಹೆಜ್ಜೆ ಇಡುವ ಈ ಐತಿಹಾಸಿಕ ಸಂದರ್ಭದಲ್ಲಿ ಇಂತಹ ತಾಂತ್ರಿಕ ಅಡೆತಡೆಗಳು ವಿಜ್ಞಾನಿಗಳಿಗೆ ಹೊಸ ಪಾಠ. ಈ ಬಗ್ಗೆ ನಿಮಗೇನು ಅನಿಸುತ್ತೆ? 190 ಕೋಟಿ ರೂಪಾಯಿಯನ್ನು ಒಂದು ಶೌಚಾಲಯಕ್ಕೆ ಖರ್ಚು ಮಾಡಿದ್ದು ಸರಿನಾ, ಅಥವಾ ಇದು ವಿಜ್ಞಾನದ ಹೆಸರಲ್ಲಿ ನಡೆಯುತ್ತಿರುವಂತಹ ಹಣದ ಪೋಲ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ, ಮನೋರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.